ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್. ಸೊ ಇದು ನಾನು ಸ್ಕೂಲಿಗೆ ಜಾಯ್ನ್ ಆದಮೇಲೆ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿನ ಮಾಡಿಸಾತಿದ್ದೆ. ಸೊ ಅದನ್ನು ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿನಿ, ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಆ್ಯಕ್ಚುಲಿ ಕ್ಲಾಸಸ್ ಎಲ್ಲ ಕಡಿಮೆ ಇರೋದ್ರಿಂದ ನರ್ಸರಿ LKG UKG 3 ಜನ ಮಕ್ಕಳನ್ನ ಒಂದೇ ಕ್ಲಾಸ್ ಒಳಗೆ ಕೂಡಿಸಿದ್ವಿ. ಅಂದರೆ ಒಂದು ಸ್ವಲ್ಪ ವರ್ಕ್ ಮಾಡತ್ತಿದ್ರು, ಬೇರೆ ಕ್ಲಾಸ್, ಹೊಸ ಸ್ಕೂಲಲ್ಲ, ಹಾಗಾಗಿ ಬೇರೆ ಕ್ಲಾಸ್ ರೂಮನ್ನ ರೆಡಿ ಮಾಡೋ ಸಲುವಾಗಿ ಶಾರ್ಟೇಜ್ ಇರೋದಕ್ಕೆ ಎಲ್ಲ ಒಂದೇ ಸೇರಿ ಕೂಡಿಸಿ ಹಿಂಗೆ ಕೆಳಗಡೆ ಕೂಡಿಸಿದ್ದೆ. ತಪ್ಪು ತಿಳ್ಕೊಬೇಡ್ರಿ. ಮತ್ತು ಆ್ಯಂಡ್ ಇದು ಒಂದು ಸ್ಮಾಲ್ ಆ್ಯಕ್ಟಿವಿಟಿನ ಮಾಡಿಸಿದ್ದೆ, ಬೋರ್ ಆಗಬಾರ್ದಲ್ಲ ಮಕ್ಕಳಿಗೆ. ಹಾಗಾಗಿ ಒಂದು ಇದನ್ನು ಡ್ರಾಯಿಂಗದ್ದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ ಒಳಗೆ ಒಂದು ಕ್ರಯಾನ್ಸಿಂದ ಒಂದು ಆ್ಯಕ್ಟಿವಿಟಿನ ಮಾಡಿಸಾಕತ್ತಿದ್ದೆ. ಆ್ಯಂಡ್ ನನ್ನ ಸ್ಕೂಲಿಗೆ ಜಾಯ್ನ್ ಆದಾಗಿಂದ ನನಗೆ ಟೈಮು ಮಸ್ತ್ ಹೆಂಗೆ ಹೊಂಟೈತೆ ಅಂತ ಗೊತ್ತಾಗೋಲ್ತು. ಅದಕ್ಕಿಂತ ಮೊದಲು ಇದಕ್ಕಿಂತ ಫಾಸ್ಟೇ ಹೋಗ್ತಿತ್ತು, ಬಟ್ ಈಗಂತೂ ತೀರಾ ಇಂಟ್ರೆಸ್ಟಿಂಗ್ ಅನ್ಸಾತೈತಿ. ಆ್ಯಂಡ್ ಮನೆಗೆ ಬಂದ ತಕ್ಷಣ ಇವನು ಸ್ವಲ್ಪ ಬೋರ್ ಆಗೈತಿ ಅಂತ ಹೇಳಿ TV ನೋಡ್ಕೊತ ಕುಂತಿದ್ದ. ಆ್ಯಂಡ್ ಸಂಡೇ ಬಂದು ಆ್ಯಸ್ ಯೂಶ್ವಲ್ ಸಂಡೇ ಅಂದ್ರೆ ನನಗೆ ಇದು ಆಗ್ಬಿಟ್ಟೈತಿ. ಇಷ್ಟು ದಿನ ಮನೆಯೊಳಗೆ ಇರ್ತಿದ್ದೆ, ಯಾವಾಗ ಬೇಕಾದಾಗ ಕ್ಲೀನ್ ಮಾಡ್ಕೊಂಡ್ರು ನಡೀತಿತ್ತು. ಬಟ್ ಈಗ ಹಂಗಾಗಂಗಿಲ್ಲ. ಫ್ರಿಜ್ ಮತ್ತು ಕಿಚನ್ ಡೀಪಾಗಿ ಕ್ಲೀನ್ ಮಾಡಿಕೊಂಡೆ. ಹಂಗಂಗೆ ಇಟ್ಟು ಹೋಗ್ಬಿಡ್ತಿದ್ದೆ ನಾನು. ಅಂದರೆ ಬೆಳಗ್ಗೆ ಜಲ್ದಿ ಹೋಗ್ಬೇಕಾಗಿರ್ತಿತ್ತಲ್ಲ, ಟಿಫಿನ್ ಆಗಬೇಕು ಎಲ್ಲರಿಗೆ. ಹಾಗಾಗಿ ಅಲ್ಲಲ್ಲೇ ಸರಿಸಿ ಮಾಡೋಣ ಈ ಥರ ಹಂಗೆ ಇಟ್ಟು ಹೋಗ್ಬಿಡ್ತಿದ್ದೆ. ಸೊ ಈಗ ಡೀಪಾಗಿ ಕ್ಲೀನ್ ಮಾಡಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಇವತ್ತು ಸಂಡೇ ಮಾಡಿಕೊಂಡೆ. ಆ್ಯಂಡ್ ಡಬ್ಬಿ ಮೇಲೆಲ್ಲ ಹೆಸರು ಹಾಕ್ಬಿಡ್ತೀನಿ. ಅಂದರೆ ನಾನು ಮರು ಜಾಸ್ತಿ ನನಗೆ, ಹಂಗಾಗಿ ಡಬ್ಬಿ ಒಳಗೆ ಏನೇನು ಹಾಕೀನಿ ಅಂತ ಹೇಳಿ ಆ ಥರ ಹೆಸರು ಬರೆದಿಟ್ಟಿನಿ. ನೋಡ್ಬೋದು ನೀವು. ಕಿಚನು ಮತ್ತು ಫ್ರಿಜ್ಜು ಫುಲ್ ಡೀಪಾಗಿ ಕ್ಲೀನ್ ಆಗೈತಿ, ನೀಟ್ ಆ್ಯಂಡ್ ಕ್ಲೀನ್ ಅನ್ಸಾತೈತಿ. ಸೊ ಹಿಂಗಿದ್ದಾಗ ಪಾಸಿಟಿವ್ ವೈಬ್ಸ್ ಬರುತ್ತೆ ನೀಟಿದ್ದಾಗ. ಕಿಚನ್ ಎಷ್ಟು ಮಾಡಿದ್ರೂ ಕಡಿಮೆನೇ. ಮೊದಲೆಲ್ಲ ಡೈಲಿ ಮಾಡ್ತಿದ್ದೆ ನಾನು, ಬಟ್ ಈಗ ಸ್ಕೂಲಿಗೆ ಹೊಂಟಿಂದ ಟೈಮ್ ಸಾಕಾಗಂಗಿಲ್ಲಲ್ಲ, ಹಾಗಾಗಿ ಕಿಚನ್ ಕ್ಲೀನ್ ಮಾಡ್ಕೊಳಕ್ಕೆ ಆಗಾಕತ್ತಿದ್ದಿಲ್ಲ. ಸೊ ಇನ್ನೇನಾದರೂ ಡೀಪ್ ಕ್ಲೀನ್ ಇದ್ರೆ ಸಂಡೇನೇ ಮಾಡ್ಕೋಬೇಕಂತೇಳಿ ಅಂದ್ಕೊಂಡಿನಿ. ಸೊ ಇದು ನೋಡ್ರಿ ಹೆಂಗಾಗೈತೆ ನಮ್ಮ ಕಿಚನ್. ಆ್ಯಂಡ್ ನನ್ನ ಈ ಮಿನಿ ವ್ಲಾಗ್ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಇವತ್ತು ಸಂಡೇ ಡೀಪ್ ಕ್ಲೀನ್ ಮಾಡೋಷ್ಟೊತ್ತಿಗೆ ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡೀನಿ, 4 ಗಂಟೆ ಆಯ್ತು, ಇನ್ನೂ